ಸೊ ದಟ್ಸ್ ಆಲ್ ದಿ ಸಬ್ಜೆಕ್ಟ್. ರಾಜ್ಯ ಕೂಡ ಮಾತಾಡಿದ್ರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಗೊಂದಲ ಬೇಗ ಬಗೆಹರಿದಿದ್ರೆ ಆಘಾತ ಅಪಘಾತ ಎರಡೂ ಆಗ್ಬಿಡುತ್ತೆ. ಇದೆಲ್ಲವೂ ಹೈಕಮಾಂಡ್ ತೀರ್ಮಾನಕ್ಕೆ ಇರೋದು ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಎಲ್ಲರೂ ಹೇಳ್ತಾರೆ. ಸೊ ದಟ್ ಇಸ್ ಅ ಕ್ಲೋಸ್ಡ್ ಮ್ಯಾಟರ್. ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ಅಂತಿಮ. ಗೊಂದಲ ಇದೆಯಾ? ಅದೆಲ್ಲವೂ ಅದೇ ತೀರ್ಮಾನ ಮಾಡಬೇಕು. ಇಟ್ ಈಸ್ ಹೈಕಮಾಂಡ್ ಡಿಸಿಷನ್. ಸರ್, ರಾಜ್ಯ ಗುಪ್ತಚರ ಇಲಾಖೆಯನ್ನ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗು ಆಕ್ಟಿವಿಟೀಸ್ನ ಬಳಕೆ ಅಂದ್ರೆ ತಿಳ್ಕೊಳ್ಳಿಕ್ಕೆ ಸರ್ಕಾರ ಬಳಕೆ ಮಾಡ್ಕೋತಿದೆ ಅಂತ ಆರೋಪಕರು ಹೇಳಿದ್ದಾರೆ. ನಮ್ಗೇನು ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಅವ್ರಿಗೆ ಹೇಳಿ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ನಿಮ್ಮ ಒಂದು ಹೇಳಿಕೆಗೆ ನಿಮ್ಮನ್ನು ಹೈಕಮಾಂಡ್ ಅಂತ ಹೇಳಿದ್ರು. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನಾನು ಯಾರ ಕುರಿತು ವೈಯಕ್ತಿಕ ನನ್ನ ಸಾರ್ವಜನಿಕ ಜೀವನದಲ್ಲೇ ನನ್ನನ್ನೇ ಹೇಗೆ ಈಯಾಳು ಕ್ರಿಟಿಸೈಸ್ ಮಾಡಿದ್ರು ವಾಪಸ್ ಮಾತಾಡ್ದವನು ನಾನು. ಐ ಸ್ಪೀಕ್ ಆನ್ ಐಡಿಯಾಲಜಿ, ಐ ಸ್ಟ್ಯಾಂಡ್ ಆನ್ ಪ್ರಿನ್ಸಿಪಲ್ಸ್. ಒಳಮೀಸಲಾತಿ ವಿಚಾರದಲ್ಲಿ ಹಿಂದಿನ ಪ್ರಕಾರನೇ ಮಾಡ್ತೀವಿ ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆಚೆ ಬಂದು ತಿಮ್ಮಾಪುರ ಮತ್ತೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಸರ್ಕಾರ ಮಾತು ಕೊಟ್ಟಿದೆ, ಒಳಮೀಸಲಾತಿ ಅನ್ವಯ ಆಗುತ್ತೆ ಅನ್ನೋದು ಗೊಂದಲ ಇದೆ ಸರ್. ತಾವು ಅದರ ಬಗ್ಗೆ ನಾನು ಏನು ಹೇಳೋದಿಲ್ಲ. ಅದನ್ನು ಜನರು ಅವ್ರಿಗೆ ಇಷ್ಟಕ್ಕೆ ಹೇಗೆ ಬೇಕೋ ಹಾಗಾಗಿ ಮಾತಾಡ್ತಾ ಇದ್ದಾರೆ. ಸರಿಯಾದ ಮಾಹಿತಿನೂ ಇಲ್ಲ ಯಾರಿಗೂ. ಯಾರ್ಯಾರಿಗೆ ಹೆಂಗೆ ಬೇಕು ಏನೇನಂತದ ಮನಸ್ಸಲ್ಲಿ ಹಂಗೆ ಹೋಗ್ತಾ ಇದ್ದಾರೆ ಜನ. ಅವ್ರಿಗೆ ಸಂತೋಷ ಆಗೋದು ಏನು ಬೇಕು ಮಾತಾಡ್ಕೊಂಡಿದ್ದಾರೆ. ಅಂತಿಮವಾಗಿ ಸಂವಿಧಾನ ಏನು ಹೇಳಿದೆ, ಕಾನೂನು ಏನಿದೆ ಅದರ ಪ್ರಕಾರ ಸರ್ಕಾರ ನಡೆಯುತ್ತೆ. ಈಗಿನ ತೀರ್ಮಾನ ಕೂಡ ಕಾನೂನಿನ ತೀರ್ಮಾನಕ್ಕೆ ಅನುಗುಣವಾಗಿ ಸಚಿವ ಸಂಪುಟ ತೆಗೆದುಕೊಂಡಂತಹ ತೀರ್ಮಾನ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆ ಆಯಿತು ಅಂತ ಸರ್? ಯಾಕಂದ್ರೆ ನೇರ ನಾಯಕತ್ವ ನಿಮ್ದೇ ಇದೆ ಅಂತ ಸರ್. ಕೆಲವರು ಮಾದೇವಪ್ಪರು ಹೊಳ್ತಾ ಇದ್ದಾರೆ ಈ ವಿಚಾರದಲ್ಲಿ, ಕೆಲವರು ಟೀಕೆ ಮಾಡ್ತಾರೆ. ಹಂಗಾಗ್ಬಿಟ್ಟು ಆ ಥರದ ಗೊಂದಲ ಇದೆ ಅಂತ. ಡೆಮೋಕ್ರಸಿ ಅಲ್ವಾ? ಹೊಗಳ್ತಾರೆ, ತೆಗಳ್ತಾರೆ. ದಟ್ ಈಸ್ ದಿ ಡೆಮೋಕ್ರಸಿ. ಅದರ ಫ್ಯಾಕ್ಟ್ ರಿಮೈನ್ಸ್ ದಿ ಫ್ಯಾಕ್ಟ್. ಯಾವ ಅನ್ಯಾಯನೂ ಆಗೋದಿಲ್ಲ. ಫ್ಯಾಕ್ಟ್ ರಿಮೈನ್ಸ್ ದಿ ಫ್ಯಾಕ್ಟ್. ಸರಿ, ಸಂವಿಧಾನ ಕಾನೂನು ಏನು ಹೇಳುತ್ತೆ ಅದೇ ಆಗುತ್ತೆ. ಯಾರ್ಯಾರು ಹೇಳ್ತಾರೆ ಮಾಡೋಕ್ಕಾಗಲ್ಲ. ವಾಟ್ ಎವರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್, ವಾಟ್ ಎವರ್ ದಿ ಲಾ ಸೇಸ್, ಅದ್ರ ಪ್ರಕಾರನೇ ಮಾಡಬೇಕು. ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇವ್ರ ಪರ ಮಾಡೋದು, ಅವ್ರ ವಿರುದ್ಧ ಮಾಡೋದು, ಪಕ್ಷಪಾತ ಮಾಡೋದು. ನಾವು ಮಂತ್ರಿಮಂಡಲ ರಚನೆ ಮಾಡುವಾಗ ಏನು ಮಾಡ್ತೀವಿ? ಗೌಪ್ಯತೆಯನ್ನು ನಾನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿಲ್ವ? ನೀವು ಹೇಳೋ ಬಗ್ಗೆ ಕ್ಯಾಬಿನೆಟ್ಲಾದ್ದು ಅಂದರೆ ವಾಟ್ ಆರ್ ಯು ಟಾಕಿಂಗ್? ಏನು ಹುಡುಗಾಟ್ಕೇನೆ ಇದು? ಯಾರಿಗೆ ಸಂತೋಷ ಮಾಡೋಕ್ಕೆ ಏನೇನು ಹೇಳ್ಬಿಡೋಕ್ಕಾಗುತ್ತಾ? ಅವ್ರಿಗೇನು ಗೊತ್ತಿರೋದಿಲ್ಲ ಮಾತಾಡೋರಿಗೆ. ಹುದ್ದೆ ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಸರ್? ಹಂತವಾಗಿ ಆಗುತ್ತಾ ಅಥವಾ 56,000 ಹುದ್ದೆನೂ ಏಕಕಾಲದಲ್ಲೇ ಪೂರ್ಣ ಮಾಡ್ತೀರಾ ಅಥವಾ ಹಂತವಾಗಿ ಮಾಡ್ತೀರಾ? ಗೆಜೆಟ್ ನೋಟಿಫಿಕೇಶನ್ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ನೀವೆಲ್ಲ ಬಿತ್ತರಿಸ್ತಿರಲ್ಲ, ಮತ್ತೆ ಇನ್ನೇನು ಕೇಳ್ತೀರಿ? ಆಲ್ರೆಡಿ ಬಿತ್ತರಿಸ್ಬಿಟ್ಟಿದ್ದೀರಿ. ಬೇಡ. ಕೆಎಸ್ಐಸಿ ಕಾರ್ಖಾನೆ ವಿಚಾರದಲ್ಲಿ ಅಲ್ಲಿ ಒಂದು ಕ್ರೀಡಾಂಗಣ ಸ್ಥಾಪನೆ ಮಾಡ್ತಿದ್ರಿ, ಇಡೀ ಕಾರ್ಖಾನೆನ ಮುಸ್ಕಿರಿ ಅನ್ನೋ. ನಮಗೆ ಆಶ್ಚರ್ಯ ಏನು ಅಂದರೆ, ನಾವು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಕಾರ್ಖಾನೆಯನ್ನು ಮುಚ್ಚಿ ಅನ್ಯ ಉದ್ದೇಶಕ್ಕೆ ಜಾಗನ ಮಾಡಿಸುವಂಥ ಯಾವ ಪ್ರತಿಷ್ಠಿತ ನಿಲುವು ಇಲ್ಲವೇ ಇಲ್ಲ. ಯಾಕೆ ಕೆಲವರು ಹಿಂಗೆ ಪ್ರತಿಯೊಂದನ್ನು ರಾಜಕೀಕರಣಗೊಳಿಸ್ತಾರೋ ನಮಗೆ ಗೊತ್ತಿಲ್ಲ. ಸಂಬಂಧಪಟ್ಟ ಮಂತ್ರಿ ವೆಂಕಟೇಶ್ ಅವರು ಚರ್ಚೆ ಮಾಡಿದ್ದಾರೆ ಅಲ್ಲಿಯ ಕಾರ್ಮಿಕರ ಜೊತೆಗೆ. ನಾವು ಎಲ್ಲ ಹೇಳಿದ್ದೀವಿ, ಡಿ ಸಿ ಅವರು ಹೇಳಿದ್ದಾರೆ. ಅಲ್ಲಿ ಸಿಲ್ಕನ್ನು ಉತ್ಪಾದನೆ ಬಿಟ್ಬಿಟ್ಟು ಆಟ ಆಡೋಕ್ಕೆ ಅದು ಯಾರಾದರೂ ಮುಚ್ತಾರ? ಅದು ಹುಡುಗಾಟಿಕೆನ? ಅದನ್ನು ಉಳಿಸ್ಕೊಂಡು ಅದರ ಜಾಗ ಅವಶ್ಯಕತೆ ಇಲ್ಲ ಅಂದಾಗ ಅದರ ಎಕ್ಸ್ಪ್ಯಾನ್ಷನ್ಗೆ ಬೇಕಾದಂಥ ಜಾಗ ಇದರಿಂದ ಲಭ್ಯ ಆಗಲ್ಲ ಅಂತ ಅನಿಸಿದ್ರೆ ಅದನ್ನು ಮಾಡ್ಬೋದು. ಇಲ್ಲದಿದ್ರೆ ಪರ್ಯಾಯ ಮಾರ್ಗನ ಹುಡುಕ್ಬೋದು. ಯಾವ ಪ್ರತಿಷ್ಠಾನ ಮೇಲೂ ನಿಂತಿಲ್ಲ ಸರ್ಕಾರ. ಅನವಶ್ಯಕವಾಗಿ ಗೊಂದಲನ ರಾಜಕೀಯ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಆದ್ರೂ ಅವರು ನಮ್ಮ ಸೆರಿಕಲ್ಚರ್ ಮಂತ್ರಿಯವರು ಇಲ್ಲೇ ಹೇಳಿದ್ದಾರೆ, ಅವನ್ನೆಲ್ಲ ಕರೆದು ಮಾತಾಡಿದ್ದಾರೆ, ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ನನ್ನನ್ನು ಕಳೆದ ವಾರ ನಾನು ಮತ್ತು ಮುಖ್ಯಮಂತ್ರಿಗಳನ್ನು ಯದುವೀರವರು ಭೇಟಿಯಾಗಿರು ಏರ್ಪೋರ್ಟಲ್ಲಿ. ಅವರು ನಮ್ಮನ್ನು ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ಇಲ್ಲೇನು ಪ್ರತಿಷ್ಠೆ ಇಲ್ವಲ್ಲ ಸರ್ಕಾರದ್ದು? ಇಲ್ಲರಿ ಆಗಲೇಬೇಕು ಮಾಡಿಬಿಡ್ತೀವಿ ಹೋಗಿ ಅಂತ ಇಲ್ಲವೇ ಇಲ್ಲ. ಸೆರಿಕಲ್ಚರು ನಮ್ಮದು ವಿಶ್ವವಿಖ್ಯಾತ ರೇಷ್ಮೆ. ಟಿಪ್ಪು ಇದ್ದಾಗ ರೇಷ್ಮೆನ ತಂದಿದ್ದು ಭಾರತ ದೇಶಕ್ಕೆ. ಅದನ್ನು ಮೈಸೂರು ಒಡೆಯರವರು ಇದಕ್ಕೆ ಮೈಸೂರು ಸ್ಯಾಂಡ್ಲು, ಮೈಸೂರು ರೇಷ್ಮೆ
ಇವನ್ನೆಲ್ಲ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಗೊಳಿಸಿ ಉತ್ಪಾದನೆ ಮಾಡ್ತಾ ಇರೋದು. ಯಾವ ಕಾರಣಕ್ಕೂ ಅದನ್ನು ಮುಚ್ಚಿಸೋದು ಇಲ್ಲ, ಸ್ಥಗಿತಗೊಳಿಸೋದು ಇಲ್ಲ, ಎಕ್ಸ್ಪಾನ್ಷನ್ಗೆ ಬೇಕಾದಂಥ ಅನಾನುಕೂಲ ಸೃಷ್ಟಿ ಮಾಡೋದೂ ಇಲ್ಲ. ಅನವಶ್ಯಕವಾಗಿ ರಾಜಕೀಯ ಮಾಡೋದು, ಗೊಂದಲ ಮಾಡೋದನ್ನು ನಿಲ್ಲಿಸಬೇಕು ಅನವಶ್ಯಕವಾಗಿ. ಅದಕ್ಕೆ ಅಲ್ಲಿ ಸ್ಥಗಿತ ಆದಾಗ ಆ ಸೆರಿಕಲ್ಚರ್ ಉತ್ಪಾದನೆ ರೇಷ್ಮೆ ಕಡಿಮೆ ಆದಾಗ ಕಾಲಕ್ಕೆ ಹಣ ಕೊಡ್ತಿದ್ರು ಸಿದ್ದರಾಮಯ್ಯ ಸರ್ಕಾರ. ಮಾತಾಡೋರು ಯಾರು ಬಂದು ಇನ್ನು ಕೊಟ್ಟಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ ರಾಜಕೀಯ ಮಾಡ್ತಾರೆ ಡೆವಲಪ್ಮೆಂಟಲ್ಲಿ? ನನಗೆ ಸೆರಿಕಲ್ಚರ್ ಕಾರ್ಯದರ್ಶಿ ಗಿರೀಶ್ ಅವರು, KSIC MD ಅವರೆಲ್ಲ ಸೀನಿಯರ್ಸ್ ಆಫೀಸರ್ಲ್ಲ ಒಂದು 2-3 ದಿನದಿಂದ ನಮ್ಮ ಮನೆಯಲ್ಲಿ ನನ್ನ ಭೇಟಿ ಮಾಡಿದರು. ಗುರುವಾರ ಕ್ಯಾಬಿನೆಟಲ್ಲಿ ಅವತ್ತಿನ ದಿನ ಮಧ್ಯಾಹ್ನ ಬಂದು ಭೇಟಿಯಾಗಿದೆ. ನನಗೆಲ್ಲ ಅವರು ಡೀಟೇಲ್ ಆಗಿ ಹೇಳಿದ್ದಾರೆ. ಒಟ್ಟು 14 ಎಕರೆ ಜಮೀನಿದೆ. ಅದರಲ್ಲಿ 3.5 ಎಕರೆ ಅದು ಸೆರಿಕಲ್ಚರ್ ಮಾರ್ಕೆಟ್ಗೆ ಅಂತ ಹೇಳ್ತೀವಿ. ಸೆರಿಕಲ್ಚರ್ ಮಾರ್ಕೆಟ್ ಅಲ್ಲಿ ನಡೆದಿಲ್ಲ, ಅದಕ್ಕೆ ಸುಮ್ಮನೆ ರಿಸರ್ವ್ ಇಟ್ಟಿದ್ದಾರೆ. ಅವ್ರು ಬಂದಿರೋದು ಇನ್ನು 1.5 ಎಕರೆ ಕೊಡಿ ಸರ್, 1 ಎಕರೆ 1.5 ಎಕರೆ ಸಾಕು ನಮಗೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲರ ನಡುವೆನೂ ಗಾಬರಿ ಆಗಬೇಕಾದ ಅಗತ್ಯ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸ್ಪೋರ್ಟ್ಸ್ ಕಮಿಷನರ್, ಸೆರಿಕಲ್ಚರ್ ಆಫೀಸರ್ಸು ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ, ಒಂದು ಸಣ್ಣ ಕೂದಲಷ್ಟು ಈ ಒಂದು ತೀರ್ಮಾನದಿಂದ ಅನಾನುಕೂಲ ಆದರೆ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ನೀವು ಸ್ಥಳ ಪರಿಶೀಲನೆ ಮಾಡಿ, ಎಲ್ಲರೂ ಒಂದು ಮೀಟಿಂಗ್ ಮಾಡಿ. ನಮ್ಮ ಆದ್ಯತೆ ಅಲ್ಲಿ ಸಿಲ್ಕ್ ವಿಲೇಜರು ಉತ್ಪಾದನೆ ಆಗಬೇಕು. ಆ ಸಿಲ್ಕ್ನ ಉತ್ಪಾದನೆಗೆ ಯಾವುದೇ ತೊಂದರೆ ಆಗಬಾರ್ದು, ಅಲ್ಲಿಯ ಕಾರ್ಮಿಕರಿಗೆ ಯಾರೂ ಅನಾನುಕೂಲ ಆಗಬಾರ್ದು. ಆ ರೀತಿಯಲ್ಲಿ ಹೋಗಿ ಸ್ಪೋರ್ಟ್ಸ್ ಕಮಿಷನ್ನ ಸಿಲ್ಕ್ ಅವರೆಲ್ಲ ಕರೆದಿದ್ದಾರೆ. ಸ್ವತಃ ನೀವೇ ಹೋಗಿ ಸ್ಥಳಕ್ಕೆ ಪರಿಶೀಲನೆ ಮಾಡಿ. ಸೊ ಅದನ್ನು ನೋಡಿಕೊಂಡು ಅದು ಆಗೋದೇ ಇಲ್ಲ, ಅನಾನುಕೂಲ ಆಗುತ್ತೆ ಅಂದರೆ ಪರ್ಯಾಯ ಮಾರ್ಗ ಹುಡುಕ್ತೀವಿ. ಅದನ್ನು ಪ್ರೆಸ್ಟೇಜು ಮಾಡೋದೇ ಇಲ್ವಲ್ಲ ಸರ್ಕಾರ. ತಾವೀಗ ಅಂದ್ರೆ ಹೇಳ್ತಾ ಇರೋದು 1.5 ಎಕರೆ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಅಷ್ಟಾದ್ರೆ ಸಾಕು ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಸ್ಟಿಲ್ ನಮ್ಮ ಇಂಪಾರ್ಟೆಂಟ್ ಸರ್ಕಾರದ್ದು ಸಿಲ್ಕ್ ವಿಲೇಜಲ್ಲಿ ಕೆಲಸ ಮಾಡೋದು, ಇದನ್ನ ಸ್ಥಗಿತಗೊಳಿಸಿ ಇದಕ್ಕೆ ಅಡಚಣೆ ಉಂಟು ಮಾಡಿ ಕ್ರೀಡಾಂಗಣ ಮಾಡೋ ಮಹತ್ತರ ಉದ್ದೇಶ ಏನಿದೆ? ಅದಕ್ಕೆ ಪ್ರತಿಷ್ಠೆ ತಗೊಳ್ಳೋದು ಏನಿದೆ? ದರ್ ಇಸ್ ನಥಿಂಗ್ ಅಪ್. ನಮ್ಮ ತಲೆಯಲ್ಲಿ ಏನೂ ಇರೋದೇ ಇಲ್ಲ. ಜನಗಳು ಅವರಷ್ಟಕ್ಕೆ ಅವ್ರಿಗೆ ಹುಟ್ಟಿಸ್ಕಾಕತ್ತಾರೆ, ಅವರಷ್ಟಕ್ಕೆ ಅವರೇ ಮಾತಾಡ್ತಾರೆ. ಇಲ್ಲಿ ಸರಿಯಾಗಿ ಮಾಹಿತಿ ಇರಲ್ಲ. ಅದು ಯಾಕೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅವರು ಮಾಡೋದೂ ಇಲ್ಲ, ಸುಮ್ಮನೇನೂ ಇರೋದಿಲ್ಲ. ಈಗ ಹೆಚ್ಚಾಗಿ ಬಿಜೆಪಿಯವರು ಎಲ್ಲ ವಿರೋಧ ಪಕ್ಷದ ನಾಯಕರು ಬಂದಿದ್ರು, ಸಂಸದರು, ಮಾಜಿ ಸಂಸದರು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಪೊಲಿಟಿಸೈಸ್ ಆಗಿದೆಯಾ? ಇದು ನೋಡಿದ್ರೆ ಇನ್ನೇನಾಗುತ್ತೆ? ನಾವೆಲ್ಲ ಆಯಾಮಗಳಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. ಅವರ ಪ್ರೈಮರಿ ಕನ್ಸೆಪ್ಟ್ ಸಿಲ್ಕ್ ವಿಲೇಜರಿಗೆ ಯಾವುದೇ ತೊಂದರೆ ಆಗಬಾರ್ದು. ಪ್ರೈಮರಿ ಸಿಲ್ಕ್ ವಿಲೇಜರ್ಗೆ ಅದು ಪ್ರತಿಷ್ಠೆ ಮೇಲೆ ಕ್ರೀಡಾಂಗಣ ಮಾಡಲೇಬೇಕು ಅನ್ನೋದು ಇಲ್ವೇ ಇಲ್ಲ ಸರ್ಕಾರಕ್ಕೆ. ಈಗ ಸುಮ್ಮನೆ ಒಂದು ಮಾರ್ಕೆಟ್ಗಿಂತ ಇಟ್ಟಿರೋ ಖಾಲಿ ಬಿದ್ದಿದ್ದ ಜಾಗ ಸುಮ್ಮನೆ ಹಾಗೆ ಬಿದ್ದಿದೆ ಅದು. ಸೊ ಅದು ಉಪಯೋಗಕ್ಕೆ ಬರದೇ ಇದ್ದಾಗ, ಒಂದು ವೇಳೆ ಆ ಜಾಗ ಇದಕ್ಕೆ ಉಪಯೋಗ ಆಗುತ್ತೆ ಅಂದಾಗ ಪ್ರಯಾರಿಟಿನೇ ಇದು ನಮಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.